ಸಚಿವಾಲಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಲೇಬೇಕು. ಜಾತಿಗೊಂದು ಡಿಸಿಎಂ ಹುದ್ದೆ ಹಂಚಿಕೆ ಆಗಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಡಿಸಿಎಂ ಸ್ಥಾನ ಹೆಚ್ಚಾದ್ರೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡ್ತಾರ? ರಾಜೀನಾಮೆ ನೀಡಿ ಸಿದ್ದು ಬಣಕ್ಕೆ ಸೆಡ್ಡು ಹೊಡಿತಾರ? ರಿಪಬ್ಲಿಕಾನದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹೆಚ್ಚುವರಿ ಡಿಸಿಎಂ ನೇಮಕಕ್ಕೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಹೆಚ್ಚುವರಿ ಡಿಸಿಎಂ ನೇಮಕ ಮಾಡಿದ್ರೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲಿ, ಡಿಸಿಎಂ ಸ್ಥಾನಕ್ಕೆ ಶಿವಕುಮಾರ್ ರಾಜೀನಾಮೆ ನೀಡಲಿ, ಡಿಸಿಎಂ ಆಗುವವರೇ ಪಕ್ಷ ಕಟ್ಟಲಿ ಅಂತ ಎಚ್.ಸಿ. ಬಾಲಕೃಷ್ಣ ರಿಪಬ್ಲಿಕಾನ ಜೊತೆ ಮಾತನಾಡಿದ್ದಾರೆ. ಉಪಮುಖ್ಯಮಂತ್ರಿ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಉಪಮುಖ್ಯಮಂತ್ರಿ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇರುವಂಥದ್ದು 4-5 ಬೇಕು ಅಂತ ಹೇಳ್ತಾ ಇರೋದು, ಏನು ಅನ್ಸುತ್ತೆ ನಿಮಗೆ? ಇಲ್ಲ, ತೊಂದರೆ ಏನಿಲ್ಲ, ಮಾಡಲಿ. ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ದಂಗೆ ಒಂದೊಂದು ಜಾತಿಗೆ ಒಂದೊಂದು ಉಪಮುಖ್ಯಮಂತ್ರಿ ಮಾಡಿದ್ರೆ ಬಹುಶಃ ನಮಗೆ ಎಲ್ಲ ಜಾತಿಯವ್ರ ಓಟು ಕೂಡ ಕ್ರೋಢೀಕರಣ ಆಗ್ತದೆ ಅಂತಕ್ಕಂಥದ್ದು ಆಶಾಭಾವನೆ. ಆಗಲಿ, ಎಲ್ಲ ಜಾತಿಯವ್ರಿಗೂ ಒಂದೊಂದು ಕೊಡಲಿ. ರೈಟ್ ಇದ್ದಾರೆ, ಲೆಫ್ಟ್ ಇದ್ದಾರೆ, ಬೋವಿಸ್ ಇದ್ದಾರೆ, ಆಮೇಲೆ ಗೋಲ್ರು ಇದ್ದಾರೆ, ಎಲ್ಲರಿಗೂ ಒಂದೊಂದು ಕೊಟ್ಟರೆ ಬಹುಶಃ ಅನುಕೂಲ ಆಗ್ಬೋದು. ನಮಗೆ ಎಲ್ಲ ಜನಾಂಗದ ಓಟು ಕೂಡ ನಮಗೆ ಕ್ರೋಢೀಕರಣ ಆಗ್ತವೆ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸ ನಮಗಿದೆ. ಇದು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರೋ ಅಥವಾ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ಸೀರಿಯಸ್ ಆಗಿ ಹೇಳ್ತಾ ಇರೋದು. ವ್ಯಂಗ್ಯವಾಗಿ ಯಾಕೆ ಹೇಳ್ತೀರಿ ನೀವು? ಅದನ್ನು ವ್ಯಂಗ್ಯವಾಗಿ ಯಾಕೆ ತಗೋತಾ ಇದ್ದೀರಾ? ಟಿವಿ ನೀವು ಮಾಧ್ಯಮದವರೇ ಅದು ಹೆಂಗ್ ಬೇಕಾ ಮಾಡ್ಕೊಂಡ್ಬಿಡ್ತೀರಾ, ವ್ಯಂಗ್ಯ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತೀರಾ. ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಕ್ಕಾಗಲ್ಲ ಸರ್, ಅಂದ್ರೆ ಆ ರೀತಿ ಆಗುತ್ತಲ್ಲ ನಿಮ್ಗೆ? ತೊಂದರೆ ಏನಿಲ್ಲ, ಅದೇನು ಅದ್ರಲ್ಲಿ ಏನೈತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜೀನಾಮೆ ಕೊಟ್ಬಿಡಿ ಸಾಕು, DCM ಆಗಿರೋದು, ನೀವು ಆರಾಮಾಗಿ ಮಂತ್ರಿ ಆಗಿರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಬೇಡ ಅಂತ 4-5 ಮಾಡಿದ್ರೆ ಅವರೇ ಮಾಡ್ಕೊಂಡು ಮುಗಿಸ್ ಎಲ್ಲರದ್ದು ಮಾಡಲಿ, ತೊಂದರೆ ಇಲ್ಲ. ಪಾಪ ಅವರ ಈ ಪಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ, ಮಾಡಲಿ, ತೊಂದರೆ ಇಲ್ಲ. ಅದ್ರ ಬಗ್ಗೆ ನಾವು ಅವರ ಆಸೆಗೆ ನಾವು ತಣ್ಣೀರಿಸತಕ್ಕಂಥದ್ದು ಸೂಕ್ತ ಅಲ್ಲ. ಆಗಲಿ, ಎಲ್ಲ ಜನಾಂಗಕ್ಕೂ ಒಂದೊಂದು ಕೊಡೋದ್ರಿಂದ ಏನು ತಪ್ಪಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇಡ, ಸಚಿವರಾಗಿ ಅವ್ರಿಗೆ ಇನ್ಯಾಕೆ 50 ಜನ ಈ ಮುಖ್ಯಮಂತ್ರಿ 10 ಜನ ಮಾಡೋಕ್ಕಾಗತ್ತಾ? ಹಂಗೆ ಅಲ್ವಾ? ಅದಕ್ಕೊಂದೊಂದು ಇದಿರಬೇಕು. ಅದ್ರ ಎಲ್ಲರೂ ಆಯ್ತೀವಿ ಅಂತ ಅಂದಾಗ ಅದ್ರಲ್ಲೇನು ಇದಿರಲ್ಲ. ಅದಕ್ಕೆ ಅವ್ರಿಗೆ ನಾವು ಹೇಳ್ತೀವಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ, ಬೇಡ ಸರ್ ನೀವು ಬಿಟ್ಬಿಡಿ, ಆಗ ನೀವು ಮಂತ್ರಿಯಾಗಿ ಕಂಟಿನ್ಯೂ ಆಗಿ, ತೊಂದರೆ ಇಲ್ಲ, ರಾಜ್ಯಾಧ್ಯಕ್ಷರಾಗಿದ್ದೀರಾ, ಮಂತ್ರಿ ಆಗಿರಿ, ಎಲ್ಲರಿಗೂ ಒಂದೊಂದು ಕಮ್ಯುನಿಟಿಯಿಂದ ಕೊಡಲಿ. ನಮ್ಮ ಕಮ್ಯುನಿಟಿನಲ್ಲಿ ಬೇರೆಯವ್ರು ಅವರಲ್ಲ, ಸೀನಿಯರ್ ಒಕ್ಕಲಿಗ ಕಮ್ಯುನಿಟಿ ಲೀಡರ್, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲಿ. ಸರ್, ನಿಮಗೆ ಸರ್ ಈಗ ಸರ್ ಈಗ 2.5 ವರ್ಷ ನಂತರ ಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಆಗಬೇಕು, ಒಕ್ಕಲಿಗ ಕಮ್ಯುನಿಟಿಗೆ ಪೇಪರ್ ಪೆನ್ ಕೊಡಿ ಅಂತ ಹೇಳಿದ್ರಲ್ವಾ? ಸೊ ಅದು 2 ವರ್ಷ ನಂತರ ಅದು ಕೂಡ ಉಪಮುಖ್ಯಮಂತ್ರಿ ಈಗ ಬೆಳಕೆ ಬಂದಮೇಲೆ ಕೂಡ ಮುಖ್ಯಮಂತ್ರಿ ಕೂಡ ಬರುತ್ತಾ 2 ವರ್ಷ ನಂತರ? ಅಥವಾ ಏನಿಸುತ್ತೆ ನಿಮಗೆ? ಅಂದರೆ ಇದು ಪಕ್ಷಾತೀತವಾಗಿ ಅಥವಾ ಒಂದು ಸಮುದಾಯವಾರು ಹೇಳೋದಾದರೆ? ನೀವು 2.5 ವರ್ಷದ ನಂತರ ಇನ್ನೇನು 1 ತಿಂಗಳು 2 ತಿಂಗಳು ಇದ್ದಂಗೆ ಆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಹೇಳ್ತೀವಿ. ಈಗಲೇ ಅದರ ಅನಾವಶ್ಯಕವಾದಂಥ ಪ್ರಶ್ನೆ ಅದು. ಈಗ ಅವ್ರವ್ರ ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆಯೋ ನಮಗೆ ಗೊತ್ತಿಲ್ಲ, ಆ ತೀರ್ಮಾನದಂತೆ ನಡ್ಕೊಂಡು ಹೋಗ್ತದೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ನಮಗೈತೆ. ಪಕ್ಷದ ಒಳಗಡೆ ಎಲ್ಲೊಂದು ಕಡೆ ಉಪಮುಖ್ಯಮಂತ್ರಿ, ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಬಣ ಆ ರೀತಿಯನ್ನು ಸೃಷ್ಟಿಯಾಗಿದೆ ಅಂತ ಅನ್ಸುತ್ತಾ? ಸಿದ್ದರಾಮಣ್ಣವರು ಯಾವ ರೀತಿ ಬಣ ಮಾಡೋಕ್ಕೆ ಅವ್ರೇನು ಪಾಪ ತಯಾರಿಲ್ಲ. ಈ ಕೆಲವರು ಅವ್ರವ್ರು ಅಲ್ಲ, ತಪ್ಪೇನಿಲ್ಲ ರೀ, ಆಗಕ್ಕೆ ಆಸೆ ಪಟ್ಟವ್ರು ಎಲ್ಲ ಕಮ್ಯುನಿಟಿಯವರು, ತಪ್ಪೇನೈತೆ? ರಾಜಣ್ಣ, ಪರಮೇಶ್ವರ್, ಅದ್ರ ಬಗ್ಗೆ ತಪ್ಪು ಅಂತ ನಾವು ವಾದ ಮಾಡೋಕ್ಕೆ ನಾನು ತಯಾರೇ ಇಲ್ಲ. ಮಾಡಲಿ, ಅದರಿಂದ ಪಕ್ಷಕ್ಕೆ ಈಗ ಹಿನ್ನಡೆ ಆಗೈತೆ ನಮ್ಮ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ. ಇದರಿಂದ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ TP ZP ಚುನಾವಣೆಗಳ ಅನುಕೂಲ ಆಗ್ಬೋದು. ನೋಡೋಣ, ಒಂದು ಪ್ರಯೋಗ ಮಾಡಲಿ. ಸತೀಶ್ ಜಾರಕಿಹೊಳಿ ಅವ್ರು ಗೆಲ್ಸಿದ್ದಾರೆ, ಅದಕ್ಕೆ ಉಪಮುಖ್ಯಮಂತ್ರಿ ಕೇಳ್ತಾ ಇದ್ದಾರೆ. ನಿಮ್ಮ ಭಾಗದಲ್ಲಿ ಉಪಮುಖ್ಯಮಂತ್ರಿ ಗೆಲ್ಸಿಲ್ಲ, ಸೊ ಅದಕ್ಕೆ ಅಂತ ನೀವು ಕೇಳೋಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಕಡೆ ಹಿನ್ನಡೆ ಆದಂಗೆ ಆಯಿತು ಅಂತ. ಹೌದು, ಅದಕ್ಕೆ ನಾವು ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳ್ತೀವಿ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ಉಪಮುಖ್ಯಮಂತ್ರಿ ಆದರೂ ಗೆಲ್ಸ್ಕೊಬರ್ಲಿ ಅಂತ. ಎಲ್ಲರೂ ಗೆಲ್ಸ್ಕೊಂಬರ್ಲಿ. ಇದು ಮಾಗಡಿ ಬಾಲಕೃಷ್ಣ ಹೇಳಿಕೆ. ಒಂದು ರೀತಿಯಲ್ಲಿ ಟಾಂಗನ್ನು ಕೊಟ್ಟಿರುವಂಥದ್ದು. ಉಪಮುಖ್ಯಮಂತ್ರಿ ಮಾಡೋದಾದರೆ ಬೇಡ, ಹೆಚ್ಚು ಉಪಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೊರ ಬರ್ತಾರೆ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶ ರವಾನೆ ಮಾಡೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರು, ಬೆಂಗಳೂರು.